ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂಥ ಮೌಲ್ಯಾಂಕನ ಪ್ರಶ್ನಪತ್ರಿಕೆಯ ಮಾದರಿ ಪ್ರಶ್ನಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನಾಳೆ ನಡೆಯಲಿರುವಂತಹ ನಿಮ್ಮ ಎಕ್ಸಾಮ್ಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಎಕ್ಸಾಮ್ಗೆ ತುಂಬ ಈಸಿ ಆಗುತ್ತೆ. ಅದೇ ರೀತಿ ನಾನೀಗ ಆಲ್ರೆಡಿ ಬೋರ್ಡಿಂದ ಬಿಟ್ಟಂತಹ ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಕ್ಲಾಸ್ 5 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. First main 4 alternatives are given for each of the following. Questions are incomplete statements. Choose the correct alternative and write the complete answer along with the correct option for question number 1 to 10. First question number 1. Dead, said, land, grand, burned, well, name, fell, renown, turn, swell, claim, self, down. ಸೊ ನಮಗಿಲ್ಲ ಒಂದಷ್ಟು ವರ್ಡ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಅವರು ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಯಾವುದು ಎಕ್ಸಾಕ್ಟಾಗಿ ಆಗುತ್ತೆ ಅಂದರೆ ಲ್ಯಾಂಡ್, ಗ್ರ್ಯಾಂಡ್, ವೆಲ್, ಸ್ವೆಲ್. ಸೊ ಇದು ಕರೆಕ್ಟ್ ಆಗಿರುವಂತಹ ಪೇರ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2. ದ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಮೀ ಟು ಟೇಕ್ ಡ್ಯಾಶ್ ಆ್ಯಪಲ್ ಡ್ಯಾಶ್ ಡೇ ಟು ಬಿ ಹೆಲ್ತಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್. ಸೊ ಇಲ್ಲಿ ಸೂಟೇಬಲ್ ಆಗಿರೋ ಆರ್ಟಿಕಲ್ಸನ್ನು ನೀವು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ದ ಡಾಕ್ಟರ್ ಹ್ಯಾಸ್ ಅಡ್ವೈಸ್ ಮೀ ಟು ಟೇಕ್ ಅನ್ ಆ್ಯಪಲ್ ಅ ಡೇ. ಸೊ ಆನ್ ಆ್ಯಂಡ್ ಎ ಬರಬೇಕು ಆರ್ಟಿಕಲ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3. ದ ಫ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಬೇಬಿ ಈಸ್. ಸೊ ಬೇಬಿಯ ಫ್ಲೂರಲ್ ಫಾರ್ಮ್ ಬೇಬೀಸ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4. ದ ಕಾಬ್ಲರ್ ಮೆಂಡ್ಸ್ ದ ಶೂ. ದ ವರ್ಬ್ ಇನ್ ದ ಗಿವನ್ ಸೆಂಟೆನ್ಸಸ್. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಎಕ್ಸಾಕ್ಟ್ ವರ್ಬ್ ಯಾವುದಪ್ಪ ಅಂದರೆ ಮೆಂಡ್ಸ್. ಹಾಗಾಗಿ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. 5ನೇ ಪ್ರಶ್ನೆ. ದ ಚಿಲ್ಡ್ರನ್ ವರ್ ವಾಚಿಂಗ್ ಟಿವಿ ಡ್ಯಾಶ್ ದ ಹಾಲ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟೇಬಲ್ ಪ್ರಪೋಸಿಷನ್. ಸೊ ಇಲ್ಲಿ ಸೂಟೇಬಲ್ ಪ್ರಪೋಸಿಷನ್ ಅಂದರೆ ಇನ್ ದ ಹಾಲ್ ಆಗಬೇಕು. ಹಾಗಾಗಿ ಇನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ. ಮೈ ಇಂಗ್ಲಿಷ್ ಟೀಚರ್ ಡ್ಯಾಶ್ ಬ್ರಾಕೆಟ್ ಟೀಚ್ ಮೀ the letters at the alphabet. So choose the correct past form of the verb given in the blanket. So alli my teacher taught me the letters at the alphabet. So illige teach irodu taught ಆಗಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 7th question. The correct noun form of the word educate. ಸೊ ಎಜುಕೇಟ್ಗೆ ಕರೆಕ್ಟ್ ನೌನ್ ಎಜುಕೇಷನ್. ಹಾಗಾಗಿ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 8ನೆಯ ಪ್ರಶ್ನೆ. ರೈಟ್ ದ ಸೂಟೇಬಲ್ ಹೋಮೋಫೋನ್ಸ್ ರಿಲೇಟೆಡ್ ಟು ದ ಗಿವನ್ ಪಿಕ್ಚರ್. ಇಲ್ಲಿ 2 ಪಿಕ್ಚರ್ ಇದೆ. ಸೊ ಇದು ಮಗ, ಇದು ಸೂರ್ಯ. ಸೊ ಅದು ಕರೆಕ್ಟಾಗಿ ಸನ್, ಸನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ದ ಕಲರ್ ಆಫ್ ದ ಸ್ನೋ ಈಸ್. ಸ್ನೋ ಯಾವ ಕಲರ್ ಇರುತ್ತೆ? ಬ್ಲ್ಯಾಕ್, ವೈಟ್, ಬ್ಲೂ, ಗ್ರೀನ್. ಸೊ ಇಟ್ ಈಸ್ ಇನ್ ದ ವೈಟ್ ಕಲರ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆ. ಪಾರ್ಟ್ ಆಫ್ ದ ಅರ್ತ್ ವೇರ್ ಲೈಫ್ ಇಸ್ ಫೌಂಡ್. ಸೊ ಎಲ್ಲಿ ಜೀವ ಇರುವಂಥದ್ದು? ಅದು ಬಯೋಸ್ಪಿಯರಲ್ಲಿ. ಹಾಗಾಗಿ ಕೊಟ್ಟಿರೋ 4 ಆಪ್ಷನ್ ಲಿಥೋಸ್ಪಿಯರ್, ಹೈಡ್ರೋಸ್ಪಿಯರ್, ಅಟ್ಮಾಸ್ಪಿಯರ್, ಬಯೋಸ್ಪಿಯರಲ್ಲಿ ಬಯೋಸ್ಪಿಯರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಫ್ರಮ್ 11 to 23 ಇನ್ ದ ಸ್ಪೇಸ್ ಪ್ರೊವೈಡೆಡ್. ಕೊಟ್ಟಿರೋ ಜಾಗದಲ್ಲಿ ಬರಿಬೇಕಾಗುತ್ತೆ. 11ನೇ ಪ್ರಶ್ನೆ. ರೈಟ್ ದ ಮಿಸ್ಸಿಂಗ್ ಲೆಟರ್ ವಿತ್ ದ ಹೆಲ್ಪ್ ಆಫ್ ದ ಗಿವನ್ ಕ್ಲೂಸ್. ಸೊ ಮಿಸ್ಸಿಂಗ್ ಲೆಟರನ್ನು ಕ್ಲೂ ಜೊತೆ ಯೂಸ್ ಮಾಡ್ಕೊಂಡು ಬರಿಬೇಕು. ಸೋಲ್ಜರ್ಸ್ ಆನ್ ಹಾರ್ಸ್ ಬ್ಯಾಕ್. ಸೊ ಇದು CAVLRY. ನೆಕ್ಸ್ಟ್ 12ನೇ ಪ್ರಶ್ನೆ. ಕರೆಕ್ಟ್ ದ ಎರರ್ ಇನ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್. ರಾಮು ಆರ್ ವರ್ಕಿಂಗ್ ಇನ್ ದ ಗಾರ್ಡನ್. ರಾಮು ಈಸ್ ವರ್ಕಿಂಗ್ ಇನ್ ದ ಗಾರ್ಡನ್. ಸೊ ಹಾಗಾಗಿ ಆರ್ ಇರೋದಕ್ಕೆ ಇನ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ. ರೈಟ್ ದ ಅದರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಫಾರ್ ದ ಫಾಲೋಯಿಂಗ್ ವರ್ಡ್. ಸೊ ಇಲ್ಲಿ ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ ಲಾಂಗ್, ಕಂಪ್ಯಾರಿಟಿವ್ ಡಿಗ್ರಿಗೆ ಬಂದರೆ ಲಾಂಗರ್, ಸೂಪರ್ಲೇಟಿವ್ ಡಿಗ್ರಿಗೆ ಬಂದರೆ ಲಾಂಗೆಸ್ಟ್ ಆಗುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ. ರೀಡ್ ದ ಗಿವನ್ ರೈಮ್ಸ್. ಸೊ ಈ ಕೊಟ್ಟಿರೋ ರೈಮ್ಸನ್ನು ನೀವು ಓದ್ಕೊಂಡು ಆನಂತರ ಅದಕ್ಕೆ ನೀವು ಆನ್ಸರನ್ನು ಬರಿಬೇಕು. ಸೊ ಅಲ್ಲಿ ನೆಕ್ಸ್ಟ್ ಏನು? ದ ಫ್ರೀಕ್ವೆಂಟ್ಲಿ ರಿಪೀಟೆಡ್ ವರ್ಡ್ ಇನ್ ದ ರೈಮ್. ಇದರಲ್ಲಿ ಫ್ರೀಕ್ವೆಂಟಾಗಿ ರಿಪೀಟ್ ಆಗ್ತಿರೋ ಅಂಥ ವರ್ಡ್ ಯಾವುದು ನೋಡಿ? ರೋಡ್ ಇದೆ. 1 road leads to London, 1 road leads to Wales, 1 road leads to ನೆಕ್ಸ್ಟ್ ಹಾಗಾಗಿ ಇಲ್ಲಿ ರೋಡ್ ಅನ್ನೋದು ತುಂಬ ರಿಪೀಟ್ ಆಗ್ತಿರೋದ್ರಿಂದ ಸೊ ಅಲ್ಲಿ ಆನ್ಸರು
ರೋಡ್ ಆಗುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್. ಸೊ ಡಿವೋಟ್ ಮತ್ತು ಫ್ರೆಂಡ್ ಅಂತ ಇದೆ, ಅದನ್ನು ನೀವು ಆ ವರ್ಡನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಓನ್ ಸೆಂಟೆನ್ಸನ್ನು ಬರೀಬೇಕಲ್ಲಿ. 16ನೇ ಪ್ರಶ್ನೆ, ರೀಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಸೊ ಇಲ್ಲಿ ಜಂಬಲ್ ಮಾಡಿ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ, ನೀವು ಕರೆಕ್ಟಾಗಿ ಬರೀಬೇಕು. ಪೇಂಟ್ಸ್ ರಘು ದ ಪಿಕ್ಚರ್, ರಘು ಪೇಂಟ್ಸ್ ದ ಪಿಕ್ಚರ್ ಇಸ್ ದ ಕರೆಕ್ಟ್ ಆನ್ಸರ್. ಬಾಯ್ಲ್ಸ್ ವಾಟರ್ ದ ಮದರ್, ಮೈ ಅಂತ ಇದೆ, ಮೈ ಮದರ್ ಬಾಯ್ಲ್ಸ್ ದ ವಾಟರ್. ಸೊ ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಕ್ಬಿಡುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಮೇಕ್ 4 ವರ್ಡ್ಸ್ ಫ್ರಮ್ ದ ಗಿವನ್ ವರ್ಡ್. ಸೊ ಇಲ್ಲಿ ಅಸೈನ್ಮೆಂಟನ್ನು ವರ್ಡನ್ನು ಬಳಸ್ಕೊಂಡು ಆ ಲೆಟರ್ಸ್ಗಳಲ್ಲೇ ನೀವು 4 ವರ್ಡ್ಸನ್ನು ಕೇಳಿದ್ದಾರೆ. ಆ್ಯಸ್, ಸೈನ್, ನೆಟ್, ಮೆಟ್, ಮೀನ್, ಇನ್. ಸೊ ಹಾಗಾಗಿ ಇಷ್ಟೂ ವರ್ಡ್ಗಳನ್ನ ನೀವು ಮಾಡ್ಬೋದು. 18ನೇ ಪ್ರಶ್ನೆ, ಚೂಸ್ ದ ಸೂಟಬಲ್ ನೌನ್ಸ್ ಫಾರ್ ದ ಫಾಲೋಯಿಂಗ್ ಅಡ್ಜೆಕ್ಟಿವ್ಸ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಅಲ್ಲಿ ಕೊಟ್ಟಿದ್ದಾರೆ ನಮಗೆ ಬ್ರಾಕೆಟಲ್ಲಿ. ಸೊ ಎಕ್ಸಾಕ್ಟ್ ಈಗ ನೋಡಿ, ರಫ್ ಸಿ ಅಂತ ಇದೆ, ಶಾರ್ಪ್ ನೈಫ್ ಯಾವಾಗಲೂ ಶಾರ್ಪ್ ಆಗಿರುತ್ತೆ. ಸೊ ಹಾಗಾಗಿ ಶಾರ್ಪ್ ಅಂದರೆ ನೈಫ್ ಬರಿಬೋದು. ಬ್ರಿಲಿಯಂಟ್ ಯಾರು? ಸ್ಟೂಡೆಂಟ್. ಸೊ ಹಾಗಾಗಿ ಕೊಟ್ಟಿರೋ ಇಷ್ಟರಲ್ಲಿ ಅಡ್ಜೆಕ್ಟಿವ್ಸಲ್ಲಿ ನೀವು ಕರೆಕ್ಟಾಗಿ ಈ ರೀತಿ ಬರಿಬೋದು. 19ನೇ ಪ್ರಶ್ನೆ, ಡ್ರಾ ದ ಪಿಕ್ಚರ್ಸ್ ಆಫ್ ಯುವರ್ ಫೇವ್ರೆಟ್ ಫ್ರೂಟ್, ಕಲರ್ ಇಟ್ ಆ್ಯಂಡ್ ರೈಟ್ ಇಟ್ 3 to 4. ನಿಮಗೆ ಯಾವ ಫ್ರೂಟ್, ಆ್ಯಪಲ್ಲ, ಮ್ಯಾಂಗೋ, ಗ್ರೇಪ್ಸ್ ಯಾವ್ದು ಇಷ್ಟನೋ ಅದ್ರ ಚಿತ್ರ ಬರೆದು ಕಲರ್ ಹಚ್ಚಿ ಅದ್ರ ಬಗ್ಗೆ 4 ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ವರ್ಡ್ ಆರ್ ಫ್ರೇಸ್ ಸೆಂಟೆನ್ಸ್ ಈಚ್. ಸೊ ಇಲ್ಲಿ ನೋಡಿ ನಮಗೆ ಅವರು ಪೋಯಮ್ ಕೊಟ್ಟಿದ್ದಾರೆ, ಆ ಪೋಯಮನ್ನು ಓದ್ಕೊಂಡು ವರ್ಡಲ್ಲಿ ಅಥವಾ ಫ್ರೇಸಲ್ಲಿ ಅಥವಾ ಸೆಂಟೆನ್ಸಲ್ಲಿ ಆನ್ಸರನ್ನು ಮಾಡಬೇಕು. ಸೊ ನೀವು ಓದ್ಕೊಳ್ಳಿ ಮಕ್ಕಳ. ಕ್ವಶನ್ ನಂಬರ್ ಎ, ವೇರ್ ಇಸ್ ದ ಕಿಟನ್? ಸೊ ದ ಕಿಚನ್ ಈಸ್ ಆನ್ ದ ವಾಲ್. ಸೊ ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಇಲ್ಲಿ. ವಾಟ್ ಈಸ್ ದ ಕಿಟನ್ ಡೂಯಿಂಗ್? ದ ಕಿಟನ್ ಈಸ್ ಸ್ಪೋರ್ಟಿಂಗ್ ವಿತ್ ದ ಲೀವ್ಸ್ ದಟ್ ಫಾಲ್. ವಾಟ್ ಈಸ್ ಫಾಲಿಂಗ್ ಫ್ರಮ್ ದ ಎಲ್ಡರ್ ಟ್ರೀ? ವಿಥರ್ಡ್ ಲೀವ್ಸ್ ಆರ್ ಫಾಲಿಂಗ್ ಫ್ರಮ್ ದ ಎಲ್ಡರ್ ಟ್ರೀ. ಸೊ ಇದಿಷ್ಟನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 21ನೇ ಕ್ವಶನ್, ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್. ಸೊ ಈ ಪ್ಯಾಸೇಜನ್ನು ಓದ್ಕೊಂಡು ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ ಎ, ಹೂ ಹರ್ಡ್ ಅ ಲೌಡ್ ಸೌಂಡ್? ದ ಹೇರ್ ಹರ್ಡ್ ಅ ಲೌಡ್ ಸೌಂಡ್. ನೆಕ್ಸ್ಟ್, ಹೂ ಸಾ ದ ಹೇರ್ ರನ್ನಿಂಗ್? ಅದರ್ ಆನಿಮಲ್ಸ್ ಸಾ ದ ಹೇರ್ ಇಸ್ ರನ್ನಿಂಗ್. ವಾಟ್ ಡಿಡ್ ದ ಹೇರ್ ಶೌಟ್? The hare shouted, the sky is falling. What did the lion ask the running animals? The lion asked the running animals, why are you running? Next question number 22nd, write 4 to 5 sentences on what you like about your teachers. ನಿಮ್ಮ ಟೀಚರ್ಸ್ ಬಗ್ಗೆ ನೀನು ಏನು ಇಷ್ಟಪಡ್ತೀಯ ಅದನ್ನು 4 ರಿಂದ 5 ಸೆಂಟೆನ್ಸಲ್ಲಿ ಬರೀಬೇಕು. ನೆಕ್ಸ್ಟ್ 23ನೇ ಪ್ರಶ್ನೆ, ರೈಟ್ ಎ ಮೀನಿಂಗ್ಫುಲ್ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ ಆ್ಯಂಡ್ ಕ್ಲೂಸ್ ಗಿವನ್. ಸೊ ಈ ಕ್ಲೂಸ್ಗಳನ್ನು ಬಳಸ್ಕೊಂಡು ನೀವು ಒಂದು ಸ್ಟೋರಿ ಬರೀಬೇಕು. ರಿವರ್, ಡ್ರಾಯಿಂಗ್, ಆ್ಯಂಟ್, ಪಿಜನ್, ಲೀಫ್, ಹಂಟರ್, ಹೇಮ್, ಮಿಸ್ಟ್, ಟ್ಯಾಂಕ್ಡ್. ಸೊ ಇದಿಷ್ಟನ್ನು ನೀವು ಬಳಸ್ಕೊಂಡು ಒಂದು ಸ್ಟೋರಿಯನ್ನು ಬರಿಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ನಿಮಗೆ ಆ ಕಂಪ್ಲೀಟ್ ಸ್ಟೋರಿಯನ್ನು ಕೊಟ್ಟಿದ್ದೀನಿ. ಒನ್ಸ್ ದೇರ್ ಲಿವ್ಡ್ ಅ ಪಿಜನ್ ಆನ್ ಅ ಟ್ರೀ, ದೇರ್ ಇಸ್ ಅ ರಿವರ್ ಫ್ಲೋಯಿಂಗ್ ಅಂಡರ್ ದ ಟ್ರೀ. ಒನ್ ಡೇ ಆನ್ ಆಂಟ್ ವಾಸ್ ಡ್ರಾಯಿಂಗ್ ಇನ್ ದ river. The pigeon saw it and threw a leaf and helped to ant to climb the land. One day a hunter was aiming at the pigeon and saw that and it bit hunter. Hunter's aim was missed. The pigeon flew away and thanked the ant. So ಈ ಸ್ಟೋರಿಯನ್ನು ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತೆ. ಹಾಗಾಗಿ ಈಸಿ ಆಗಿದೆ, ಚೆನ್ನಾಗಿ ಪ್ರಿಪೇರ್ ಆಗಿ ನಾಳೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.